ಇಲ್ಲಿ ನೋಡಿ, ಈ ಬಂಡೆ ಯಾವ ರೀತಿ ಒಂದ್ರ ಮೇಲೆ ಒಂದು ಬ್ಯಾಲೆನ್ಸ್ ಮಾಡಿ ನಿಂತ್ಕೊಂಡಿದೆ. ಬಾ ಇದಂತೂ ಫುಲ್ಲು 4x4 ಗಾಡಿ ಥರ, ಕೈ ಕಾಲು ಎಲ್ಲ. ಓಹೋ, ಏನು ಹಿಂಗಿದೆ ಇದು, ಇಷ್ಟು ದೊಡ್ಡ ಗುಹೆ. ನೋಡಿ, ಓ ಫುಲ್ ಏನು ಹಿಂಗಿದೆ ಕೆಸರು. ಇಲ್ಲಿ ದೇವಸ್ಥಾನ ಇನ್ನೂ ಒಳಗಿದೆ ತುಂಬ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸ್ಟಡಿ ಮಾಡ್ಕೊಂಡು ಹಚ್ಚಿ. ಇಳ್ಕೊಂಡು ನಾವು ಬಂದರೆ ಇಲ್ಲಿ ನೋಡಿ, ಈ ಬಂಡೆ ಯಾವ ರೀತಿ ಒಂದ್ರ ಮೇಲೆ ಒಂದು ಬ್ಯಾಲೆನ್ಸ್ ಮಾಡಿ ನಿಂತ್ಕೊಂಡಿದೆ. ಇದೇ ಒಂದು ವಿಸ್ಮಯ ಇಲ್ಲಿ. ಸೊ ಇದ್ರ ಕೆಳಗಡೆ ಈಶ್ವರನ ಒಂದು ದೇವಸ್ಥಾನ ಇದೆ. ದಯವಿಟ್ಟು ಎಲ್ಲ ಫುಟ್ವೇರ್ಸ್ನ ಇಲ್ಲೇ ಬಿಡಿ, ಚಪ್ಪಲಿ ಹಾಕ್ಕೊಂಡು ಹೋಗ್ಬಾರ್ದು. ಸೊ ಹಾಗಾಗಿ ಗುಹೆ ಥರ ಇದೆ ಅಂತ ಹೇಳ್ತಾರೆ. ಗುಹೆ ಒಳಗೆ ನುಗ್ಗು ಹೋಗಬೇಕು, ನೀರು ಇರುತ್ತೆ, ತುಂಬ ಹುಷಾರಾಗಿ ಹೋಗಿ ಅಂತ ಹೇಳ್ತಾರೆ. ಸೊ ಟ್ರೈ ಮಾಡೋಣ. ಗುಹೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಾವೀಗ. ಇಲ್ಲಿ ನಿಜ ಚಪ್ಪಲಿ ಅಲ್ಲೇ ಬಿಡಬೇಕಾಗಿತ್ತಾ? ಈ ನೀರು ನುಗ್ಗಬೇಕು ಅಂತ ಹೇಳ್ತಿರೋದು ಅವರು. ನೋಡಿ, ಇದು ಗವಿ ಬೆಟ್ಟದ ಮೇಲ್ಗಡೆ ಕೂತ್ಕೋತಾರೆ ಜನ. ಇಲ್ಲಿ ಕೂತ್ಕೊಂಡು ಕುಡಿಯೋದು, ಕುಡಿದ ಬಟ್ಲು ಬಾಟ್ಲುಗಳನ್ನ ಇಲ್ಲಿ ಬಿಸಾಕೋದು. ಇಲ್ಲಿ ನೋಡ್ಬೋದು ನೀವು, ಸಾಕಷ್ಟು ಗಾಜಿಂದು ಬಾಟ್ಲುಗಳು ಬಿದ್ದಿದೆ. ಈಗ ದೇವಸ್ಥಾನಕ್ಕೆ ಹೋಗ್ಬೇಕು, ನಾವು ಬರೀ ಕಾಲಲ್ಲಿ ಹೋಗ್ಬೇಕು, ಈ ಥರ ಗ್ಲಾಸ್ ಪೀಸ್ಗಳನ್ನ ಹೊಡೆದಾಕಿದ್ರೆ ಯಾವ ರೀತಿ ನಾವು ಹೋಗ್ಬೋದು. ಸೊ ಸ್ವಲ್ಪ ಈ ಮೋಜು ಮಸ್ತಿ ಮಾಡೋರು, ನೀವು ತಂದಿರೋ ಬಾಟ್ಲುಗಳನ್ನ ದಯವಿಟ್ಟು ನಿಮ್ಮ ಕಾರಲ್ಲಿ ಇಟ್ಕೊಂಡು ವಾಪಸ್ ತೊಗೊಂಡೋಗು. ಯಾರು ಸ್ಕ್ರ್ಯಾಪ್ ಡೀಲರ್ಸ್ಗೆ ಕೊಟ್ಟರೆ ಅಟ್ಲೀಸ್ಟ್ 10 ರೂಪಾಯಿ ಕೊಡ್ತಾರೆ ನಿಮಗೆ. ಹಿಂಗೆ ಬಿಸಾಕ್ಬಿಟ್ಟು ನೀವು ಜಾಗಗಳನ್ನ ಹಾಳು ಮಾಡಬೇಕು. ಥ್ಯಾಂಕ್ ಯು. ವನಕ್ಕೆ ಓಬವ್ವನ ಕೋಟೆ, ಶತ್ರುಗಳು ಬರುತ್ತಿದ್ದಾರೆ, ಹೊಡೆಯಿರಿ, ವನಕೆಯಲ್ಲಿ ಹೊಡೆಯಿರಿ, ವನಕೆಯಲ್ಲಿ ಹೊಡೆಯಿರಿ. ಅಬ್ಬಬ್ಬಬ್ಬಬ್ಬ, ಇದಂತೂ ಫುಲ್ಲು 4x4 ಗಾಡಿ ಥರ, ಕೈ ಕಾಲು ಎಲ್ಲ. ಇದು ಖುಷಿ ಪರವಾಗಿಲ್ಲ, 2 ವೀಲರೇ ಬಂದ್ಬಿಡ್ತು. ಈ ಹುಡುಗಿನೂ ಪರವಾಗಿಲ್ಲ, 2 ವೀಲರೇ ಬಂದ್ಬಿಡ್ತು. ತುಳಸಿ 4 ವೀಲ್ ಡ್ರೈವು ಫುಲ್ಲು. ಬನ್ನಿ ವರ್ಷ ನೀವು ಮುಂಚೆ ಬಂದ್ಬಿಟ್ಟಿರೋ ಚೆನ್ನಾಗಿರೋದು. ನಾನು ಈ ಕಡೆಯಿಂದ ಕರ್ಕೋಬೋದಾಯ್ತು. ಬಗ್ಬೇಕಮ್ಮ, ಅಂಬೆಗಾಲಲ್ಲಿ ಬರಬೇಕು. ಕೃಷ್ಣನ್ ಥರ ಬನ್ನಿ, ಕೃಷ್ಣ ಅಂತ, ಕೃಷ್ಣನ ಅಂಬೆಗಾಲು ಬಗ್ಬೇಕು. ಆಗಲ್ಲ, ನೀವು ಬಗ್ಬೇಕು ಕೆಳಗಡೆ. ಅಂಬೆಗಾಲಲ್ಲೇ ಬರಬೇಕು. ದೇವಸ್ಥಾನಕ್ಕೆ ತಗ್ಗಿ ಬಗ್ಗಿ ನಡೆಯತಕ್ಕದ್ದು. ಬನ್ನಿ. ವೆರಿ ಗುಡ್. ಶ್ರೀವತ್ಸ, ನಿಮ್ಮದು 4 ವೀಲ್ ಡ್ರೈವಾ? 2 ವೀಲ್ ಡ್ರೈವಾ? ಓಹೋ, 2 ವೀಲಲ್ಲೇ ನುಗ್ಗಕ್ಕೆ ಟ್ರೈ ಮಾಡ್ತಾರೆ. ವತ್ಸ ಆಗಲ್ಲ ಬಿಡಿ, ನಿಮ್ಮ ಬಾಡಿ ಆಗಲ್ಲ. ಬಗ್ಗಿ ಹಂಬಲಾಗಿ ಬನ್ನಿ, ಬಗ್ಬಿಟ್ಟು. ಆಯಿತು, 3 ವೀಲ್ ಆಯಿತು. ಸಬಾಷ್. ಇನ್ಯಾರಿಲ್ವಾ? ಓಬವ್ವನ ಕಿಂಡಿಯಿಂದ ದಾಟ್ಕೊಂಡು ಬಂದಮೇಲೆ ತುಂಬಾ ಚೆನ್ನಾಗಿದೆ. ಒಳಗಡೆ ಒಳ್ಳೆ ವ್ಯೂ ಇರ್ಬೋದು. ಎಕ್ಸ್ಪ್ಲೋರ್ ಮಾಡೋಣ. ಓಹೋ, ಏನು ಹಿಂಗಿದೆ ಇದು, ಇಷ್ಟು ದೊಡ್ಡ ಗುಹೆ. ಅಬ್ಬಾ, ಅದ್ಭುತ. ದಾರಿ ಬಿಡಿ.
ರಾಜೇಶ ಏನು ಹಿಂಗಿದೆ ಒಳ್ಳೆ ಸ್ಪಾಟು. ಇಲ್ಲೂ ಪ್ಲಾಸ್ಟಿಕ್ಕು, ಇಲ್ಲೂ ಬೀರ್ ಬಾಟ್ಲುಗಳು. ತೋ ಟೂರಿಸ್ಟ್ಗಳಿಗೆ ಯಾರಾದರೂ ಹೇಳೋರು ಕೇಳೋರು ಇಲ್ಲ ಇಲ್ಲಿ. ನಿಮ್ಮ ನಾರಾಯಣ ಬನ್ನಿ ಬನ್ನಿ ಎಲ್ಲ ಬನ್ನಿ 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 ಬನ್ನಿ. ಸ್ವರ್ಗ ಪಚ ಪಚ ಸ್ವರ್ಗ ಅಂತಪ್ಪ. ಏನಪ್ಪ ಅದು ನೋಡೋಣ. ದಾರಿ ಬಿಡಿ ದಾರಿ ಬಿಡಿ, ನೀವು ದಾರಿ ಬಿಡಿ. ಗಂಟೆ ಹೊಡಿಯಪ್ಪ ರಾಜ. ಸ್ಲಿಪ್ಪರಲ್ಲಿ ಆಗಲ್ಲ. ಗಂಟೆ ಹೊಡಿ. ಓ ಫುಲ್ ಏನು ಹಿಂಗಿದೆ ಕೆಸರು. ಲೈಟ್ ಬಿಡ್ರು. ಯಾರ ಫೋನಲ್ಲಿ ಟಾರ್ಚ್ ಇದೆ? ಲೈಟ್ ಬಿಡಿ ಸ್ವಲ್ಪ. ಲೈಟ್ ಬಿಡ್ರೋ. ಯಪ್ಪ ಕಾಲು ಊದ್ತಾ ಇದೆ ನೋಡಿ, ಕಾಲು ನೋಡಿ ಬಂದ್ರೆ. ಓ ಇಲ್ಲಿ ಯಾರೋ ಕಲ್ಗಳು ಹಾಕಿದೆ ಪುಣ್ಯಾತ್ಮರು. ಬನ್ರೋ ಎಂತ ಕೆಸರಿದೆ. ಲೈಟ್ ಬಿಡ್ರೋ. ಹುಷಾರಾಗಿ ಬರ್ಬೇಕಿಲ್ಲಿ ತುಂಬಾನೇ. ಯಾವ ದೇವಸ್ಥಾನ ಮರೆಯಲ್ಲಿ ನಮ್ಗೇನು ಗೊತ್ತಾಗ್ತಾ ಇಲ್ಲ. ಇನ್ನು ಮುಂದೆ ಇರಬೇಕು ದೇವಸ್ಥಾನ. ಗಂಟೆನೇ ಹೊಡಿಯಲ್ಲಪ್ಪ. ಸೈಲೆಂಟಾಗಿ ಬನ್ರಪ್ಪ. ಎಷ್ಟು ಗಲಾಟೆ. ಬರೀ ಕಾಲಲ್ಲಿ ಬರೋದು ತುಂಬಾ ಒಳ್ಳೆ ಕೆಲಸ. ಓ ರಾಜೇಶ 4 ವೀಲ್ ಡ್ರೈವ್. 4 ವೀಲ್ ಡ್ರೈವ್ 4 ವೀಲ್ ಡ್ರೈವ್. ಇಲ್ಲಿ ದೇವಸ್ಥಾನ ಇನ್ನೂ ಒಳಗಿದೆ ತುಂಬಾ. ಓ ರಾಜೇಶ ತುಂಬಾ ಚೆನ್ನಾಗಿದೆ ಇಲ್ಲಿ. ಇಲ್ಲಿ ನೋಡ, ಇಲ್ಲಿ ಎಷ್ಟು ಗಲೀಜು ಮಾಡಿದ್ದಾರೆ ಟೂರಿಸ್ಟ್ಗಳು. ತುಂಬಾ ಟೂರಿಸ್ಟ್ಗಳು ಈ ಜಾಗನ ಗಲೀಜು ಮಾಡ್ಬಿಟ್ಟಿದ್ದಾರೆ. ವೆರಿ ಅನ್ಫಾರ್ಚುನೇಟ್. ಶಿವ ಇದೆಯಾ ಅಲ್ಲಿ? ಅದೇ ಕಾಣಿಸ್ತೀಯಾ? ಇರೋ ಎಲ್ಲರೂ ಬರ್ಬೇಡಿ. ಲೈಟ್ ಬಿಡ್ರಪ್ಪ. ಇಲ್ಲಿ ಲೈಟ್ ಬಿಡಿ ಒಂದಷ್ಟು ಜನ. ಇಲ್ಲಿ ಒಂದು ತ್ರಿಶೂಲ ಇಟ್ಟಿದ್ದಾರೆ. ತ್ರಿಶೂಲ ಕಾಣಿಸ್ತಾ ಇದೆಯಲ್ಲ ನಮಗೆ. ಹಿಂದ್ಗಡೆ ಇದೆಯಲ್ಲ ಅದೇ ಇರ್ಬೇಕು. ಹಾ, ಹಿಂದೆ ಒಂದು ಇದ್ರ ತರ ಒಂದು ಕೆತ್ತನೆ ಮಾಡಿದ್ದಾರೆ ಶಿವಂದು ಮುಖದ ತರ. ಅದೇ ಮೋಸ್ಟ್ಲಿ ದೇವ್ರು ಇರ್ಬೋದು. ಸೈಲೆಂಟ್ ಆಗಿರೋ ಕೇಳಪ್ಪ ಅವ್ರಿಗೆ ದಯವಿಟ್ಟು. ಸೈಲೆಂಟ್ ಆಗಿರೋ ಮಾತಾಡ್ಬಿಡಿ. ಎಷ್ಟು ಗಲಾಟೆ ಮಾಡೋದು. ಸೈಲೆಂಟ್ ಆಗಿ ನಡ್ಕೊಂಡು. ಲೈಟ್ ಕೊಡಿ ಇನ್ನೊಂದು ರಾಜೇಶ್. ಬಾ ಒಳಗೆ ಬಾ. ಲೈಟ್ ಬಿಡು, ಲೈಟ್ ಬಿಡು. ಮೇಲ್ಗಡೆ ಲೈಟ್ ಬಿಡು, ಮೇಲ್ಗಡೆ ಬಿಡು. ಕಾಣಿಸ್ತೀಯಾ? ಅದೇ ತ್ರಿಶೂಲ. ಶಿವಂದೊಂದು ಪ್ರತಿಮೆ ಇದೆ ಅಲ್ಲಿ. ಸುಮ್ಮನೆ ಅಲ್ಲಿ ಇದಿದೆಯಲ್ಲ ರಾಜೇಶ್, ಅಲ್ಲಿ ಕಲ್ ತರ ಇದೆ ನೋಡು ಕೆಳಗಡೆ. ಕಾಣಿಸ್ತಿದ್ಯಾ? ಅದೇ ಈಶ್ವರ. ಹೋಗು, ಹತ್ರ ಹೋಗು. ಆನ್ ಇದೆ, ವಿಡಿಯೋ ಆನ್ ಇದೆ. ಹತ್ರ ಹೋಗು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎಲ್ಲ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮೇಲ್ಗಡೆ ಎಲ್ಲ ಹಂಗಿದೆ ನೋಡು. ಇರಿ ನಾವು ಬಂದ್ಮೇಲೆ ನೀವು ಆಯ್ತಾ? ಓಂ ನಮಃ ಶಿವಾಯ. ಆ್ಯಕ್ಚುಲಿ 3 ಸಲ ಬಂದಿದ್ದೀವಿ. ಇದನ್ನು ನಾವು ಎಕ್ಸ್ಪ್ಲೋರೇ ಮಾಡಿಲ್ಲ. ಈ ಸಲ ಫಸ್ಟ್ ಟೈಮ್ ನಾವು ಬಂದಿದ್ದು. ಭಾಳ ಚೆನ್ನಾಗಿದೆ. ಆ್ಯಂಡ್ ಇದನ್ನು ಗೌರ್ಮೆಂಟ್ ಅವರು ಸೀರಿಯಸ್ಸಾಗಿ ಡೆವಲಪ್ ಮಾಡಿದ್ರೆ ಒಳ್ಳೆ ಟೂರಿಸ್ಟ್ ಸ್ಪಾಟ್ ಆಗುತ್ತೆ. ಅಡ್ವೆಂಚರ್ ಲವರ್ಸ್ಗೆಲ್ಲ ತುಂಬ ಇಷ್ಟಪಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಏನೋ ಕೆತ್ತನೆಗಳು ಮಾಡಿದ್ದಾರೆ. ಇದು ಏನು ಅಂತ ನನಗೂ ಗೊತ್ತಾಗ್ತಿಲ್ಲ. ಯಾರೋ ಇವ್ರುಗಳೇ ಮಾಡಿರೋದು. ಟೂರಿಸ್ಟ್ಗಳು ಬಂದು ನೋಡಿ ಇಲ್ಲಿ ಈ ಥರ ಹೆಸರುಗಳು ಬರೆಯೋದು, ಅವ್ರ ಹೆಸರುಗಳನ್ನ ಗೋಡೆಯಲ್ಲಿ ಕೆತ್ತೋದು, ಈ ಥರ ದುರ್ಬುದ್ಧಿಗಳನ್ನೆಲ್ಲ ಬಿಡಬೇಕು. ಅಂದರೆ ಇದೆಲ್ಲ ಒಂದು ವಿಶೇಷವಾದಂಥ ಒಂದು ಸ್ಥಳಗಳು. ಇದನ್ನು ಈ ರೀತಿ ನಾವುಗಳು ಬಂದು ಹಾಳು ಮಾಡಬಾರ್ದು. ಹಾಗಾಗಿ ತುಂಬ ಕಡೆ ಏನಾಗುತ್ತೆ, ಕೊಡಗೋರಿಗೆ
ಕೆಲವು ಜಾಗಗಳನ್ನ ಯೂಟ್ಯೂಬಲ್ಲಿ ಇಂಟರ್ನೆಟ್ಟಲ್ಲಿ ಪೋಸ್ಟ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಏನಕ್ಕೆ ಇಷ್ಟಪಡಲ್ಲ? ಈ ಥರ ಕೆಲಸಗಳು ಮಾಡ್ತಾರೆ ಅಂತ. ಸೊ ಹಂಗಾಗಿ ಯಾರೇ ಬಂದ್ರೂ ಆ ಜಾಗದ್ದು ಒಂದು ಸ್ವಚ್ಛತೆಯನ್ನು ದಯವಿಟ್ಟು ಕಾಪಾಡಿ. ಆ್ಯಂಡ್ ಅಲ್ಲೂ ಅಷ್ಟೇ, ಬಾಟ್ಲು ಕುಡಿದ್ಬಿಟ್ಟು ಬೆಟ್ಟದ ಮೇಲಿಂದ ಬಿಸಾಕ್ತಾರೆ. ಅದೇನಾಗುತ್ತೆ, ಅಲ್ಲಿಂದ ಕೆಳಗೆ ಬಿದ್ದು ಇಲ್ಲಿ ಕೆಳಗಡೆ ಬಾಟ್ಲು ಹೊಡೆಯುತ್ತೆ. ಹೊಡೆದು ನಡ್ಕೊಂಡು ಹೋಗೋರಿಗೆ ಕಾಲಕ್ಕೆ ಚುಚ್ಕೊಡುತ್ತೆ. ದೇವಸ್ಥಾನ ಶೂಸ್ ಹಾಕೊಂಡು ಬರಬಾರ್ದು ಆ್ಯಕ್ಚುಲಿ, ಬಟ್ ಅನ್ಫಾರ್ಚುನೇಟ್ಲಿ ನಾವು ಶೂಸ್ ಹಾಕ್ಕೊಂಡೇ ಬರಬೇಕಾಗಿತ್ತು, ಬಿಕಾಸ್ ಅಷ್ಟು ಬಾಟ್ಲ್ ಗ್ಲಾಸ್ಗಳು ಇಲ್ಲಿ ಬಿದ್ದಿದೆ. ಸೊ ದಯವಿಟ್ಟು ಆ ಒಂದು ಸ್ವಚ್ಛತೆಯನ್ನು ಇಲ್ಲಿ ಬರೋ ಟೂರಿಸ್ಟ್ಗಳು ಬೆಟ್ಟದ ಮೇಲೆ ಕುಡಿದು ಬಾಟ್ಲು ಬಿಸಾಕೋ ಬುದ್ಧಿ ಬಿಡಬೇಕು. ಬಾಟ್ಲುಗಳನ್ನ ದಯವಿಟ್ಟು ನಿಮ್ಮ ಕವರ್ಗಳಲ್ಲಿ ಹಾಕ್ಕೊಂಡು ವಾಪಸ್ ಊರಿಗೆ ತೊಗೊಂಡು. ಥ್ಯಾಂಕ್ ಯು.